ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ವ್ಲಾಗ್ಸ್. ಇವತ್ತು ವೆಯ್ಟ್ ಲಾಸ್ ಜರ್ನಿಯ ಡೇ 12 ಆಗಿರುತ್ತೆ. ಹಾಗಾಗಿ ಡೇ 12ನ ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಿನ್ನೆ ಸ್ವಲ್ಪ ಟೈಮಿಂಗ್ಸ್ ಕರೆಕ್ಟಾಗಿ ತಿಂದಿರೋದ್ರಿಂದ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಹಾಗಾಗಿ ಯಾವುದೇ ರೀತಿಯ ಸ್ವಲ್ಪ ವಾಕು ಎಕ್ಸಸೈಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೆ. ಬರೀ ಎಕ್ಸಸೈಸ್ ಒಂದು ಮಾಡ್ಕೊಂಡಿದ್ದೆ, ವಾಕ್ ಏನೂ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಫುಲ್ಲು ಆ್ಯಕ್ಟಿವ್ ಆಗಿದ್ದೀನಿ. ಹಾಗಾಗಿ ಚೆನ್ನಾಗಿ ಎಕ್ಸಸೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಕ್ಸಸೈಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಎಕ್ಸಸೈಸ್ನ ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ವೆಯ್ಟ್ನ ಲಿಫ್ಟ್ ಮಾಡಿಕೊಂಡು ನಾನು ಯಾವ ರೀತಿ ಎಕ್ಸಸೈಸ್ನ ಮಾಡ್ಕೋತಾ ಇದ್ದೀನಿ ಅಂತ. ಅದ್ರ ಜೊತೆ ನಮ್ಮ ಮನೆಯವರು ಕೂಡ ಮಾಡ್ತಾಯಿದ್ರು. ಅವರು ಒಂದಿನದ ಮಟ್ಟಿಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಮಾಡಲ್ಲ ಇವರು ಅಂತ. ನೋಡೋಣ ಇನ್ನು ನಾಳೆಯಿಂದ ಯಾವ ರೀತಿ ಎಕ್ಸಸೈಸ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾನು ನಿಮ್ಮದು ಒಂದೇ ದಿನ ನೀವು ಮಾಡೋದು ಇಷ್ಟು ಎಫರ್ಟ್ ಎಲ್ಲ ಹಾಕಿ ನೀವು ಎಕ್ಸಸೈಸ್ ಮಾಡಲ್ಲ ಅಂತ ಹಂಗೂ ರೇಗಿಸ್ಕೊಂಡು ಇಬ್ಬರೂ ಕೂಡ ಅವರು ನನ್ನನ್ನು ನೋಡಿಕೊಂಡು ಎಕ್ಸಸೈಸ್ನ ಮಾಡ್ತಾಯಿದ್ರು. ಬಟ್ ಅವರು ಯಾವುದೇ ರೀತಿಯ ವೆಯ್ಟ್ ಲಿಫ್ಟಿಂಗ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ. ನಾನಿಲ್ಲಿ ಡಂಬಲ್ಸ್ ಅಂದರೆ ಅದು ಒಂದೊಂದೇ 3-3 kg ಇರೋವಂಥ ಡಂಬಲ್ಸು. ನಿಮಗೆ ಅಷ್ಟು ಹೆವಿ ವೆಯ್ಟ್ನ ಎತ್ತಕ್ಕಾಗಲ್ಲ ಅಂತ ಅಂದರೆ 1 kgದು ಇಲ್ಲ ಅಂದರೆ 2 kg ಸಿಗುತ್ತೆ. ಇನ್ನು ತರಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅಂದರೆ 1 kgದು ವಾಟ್ರ್ ಬಾಟ್ಲ್ ಇರುತ್ತಲ್ಲ ನೀರಿಂದು, ಅದು ನೀರು ತುಂಬಿಸ್ಕೊಂಡು ನೀವು ಈ ರೀತಿ ಲಿಫ್ಟ್ ಮಾಡಿಕೊಂಡು ಎಕ್ಸಸೈಸ್ಗಳನ್ನ ಮಾಡ್ಕೊತು ಅಂತ ಅಂದರೆ ಆರಾಮಾಗಿ ನೀವು ಏನು ಡಂಬಲ್ಸ್ ಇಲ್ಲದೇ ಅದ್ರ ಕೊರತೆ ಇಲ್ಲದೇ ನೀವು ಎಕ್ಸಸೈಸ್ನ ಮಾಡ್ಕೋಬೋದು. ಇನ್ನಿಲ್ಲಿ ನಾನು ಎಕ್ಸಸೈಸ್ನ ಮಾಡ್ಕೋತಾ ಇದ್ದೀನಿ, ನಮ್ಮ ಮನೆಯವರು ಕೂಡ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಇನ್ನು ಫ್ರೆಂಡ್ಸ್, ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಅಂದರೆ ಯಾವುದೇ ಕೆಲಸನೂ ಕೂಡ ನಾವು ಪೂರ್ಣವಾಗಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಕೆಲವೊಬ್ಬರಿಗೆ ಕೆಲವೊಂದು ಗುರಿಗಳಿರುತ್ತೆ. ಇಲ್ಲಿ ನಾವು ವೆಯ್ಟ್ ಲಾಸ್ ಮಾಡಿಕೊಂಡು ನಮ್ಮ ಟಾರ್ಗೆಟ್ ವೆಯ್ಟ್ನ ನಾವು ರೀಚ್ ಮಾಡಬೇಕು ಅನ್ನೋದು ನಮ್ಮ ಗುರಿಯಾಗಿರುತ್ತೆ. ಇನ್ನು ಬೇರೆಯವ್ರಿಗೆ ಬೇರೆ ಬೇರೆ ರೀತಿಯ ಗುರಿಯಾಗಿರುತ್ತೆ. ಹಾಗಾಗಿ ನಾವೇನೀಗ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ತಲುಪೋವರೆಗೂ ನಿಲ್ಸಕ್ಕೆ ಹೋಗಬಾರ್ದು. ಮಧ್ಯದಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬಂದ್ರೂ ಆ ತಕ್ಷಣಕ್ಕೆ ಹೊರತು ನೆಕ್ಸ್ಟ್ ನಾವು ಅದನ್ನು ಕಂಟಿನ್ಯೂ ಮಾಡಬಾರ್ದು. ಹಾಗಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತು ಅಂತ ಅಂದರೆ ಅಲ್ಲಿಗೆ ಅದು ನಮ್ಮ ಜರ್ನಿ ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ ಟೆನ್ಷನ್ ಎಲ್ರಿಗೂ ಇರುತ್ತೆ, ಎಲ್ಲ ರೀತಿಯ ಒಂದು ಪ್ರಾಬ್ಲಮ್ಸ್ಗಳು ಬರ್ತಾನೂ ಇರುತ್ತೆ, ಹೋಗ್ತಾನೂ ಇರುತ್ತೆ. ಅದ್ರ ಮಧ್ಯೆ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ನಾವು ರೀಚ್ ಮಾಡಲೇಬೇಕು. ಕೆಲವೊಂದು ಸಲ ನನಗೇನೆ ಅನಿಸುತ್ತೆ, ಏನಾದರೂ ಒಂದು ಟೆನ್ಷನ್ ಬಂತು ಅಂತ ಅಂದರೆ ಯಾವ ವೆಯ್ಟ್ ಲಾಸ್ ಮಾಡೋದು ಇದು ಬಿಡುತ್ತು ಅಂತ ಒಂದೊಂದು ಸಲ ಅನಿಸ್ಬಿಡುತ್ತೆ. ಆವಾಗ ನಾನೇನು ಮಾಡ್ತೀನಿ, ಒಂದು 5 ನಿಮಿಷ ಕೂತು ರಿಲ್ಯಾಕ್ಸ್ ಆಗಿ ಥಿಂಕ್ ಮಾಡ್ತೀನಿ. ನಾನೇನೋ ಈಗ ಒಂದು ವಾರ 15 ದಿವಸದಿಂದ ಮಾಡ್ತಾಯಿದ್ದೀನಿ, ಇದನ್ನು ಬಿಟ್ಬಿಡ್ತು ಅಂದರೆ ಈ ಒಂದು ಸಣ್ಣ ಕಾರಣಕ್ಕೋಸ್ಕರ ಇದನ್ನು ಬಿಟ್ಬಿಡ್ತು ಅಂತ ಅಂದರೆ ಮತ್ತೆ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಇನ್ನು ಬಾಡಿ ಶೇಮಿಂಗ್ ಮಾಡೋರು ತುಂಬಾ ಆಗ್ತಾರೆ. ಇವಾಗ ಅಕ್ಕಪಕ್ಕದವ್ರು ಗೊತ್ತಾಗ್ಬಿಟ್ಟಿರುತ್ತೆ ನಾವು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನಿಷ್ಟೇ ಬಿಡು ನಿನ್ನ ಕೈಲಿ ಆಗೋದು, ಇನ್ನು ನಮ್ಮ ಮನೆಯವರೇ ಅಂತ ಇರ್ತಾರೆ, ಇನ್ನು ನಿನ್ನ ಕೈಯಲ್ಲಿ ಇಷ್ಟೇ ಆಗೋದು, ಒಂದು ವಾರ ಮಾಡ್ತೀಯ ಇನ್ನೊಂದು ವಾರ ಬಿಟ್ಬಿಡ್ತೀಯ ಅಂತ. ಆ ಥರ ಎಲ್ಲ ಅನ್ನಿಸ್ಕೊಳ್ಳೋಕೆ ಹೋಗಲೇಬಾರ್ದು. ನಾವು ಕಂಟಿನ್ಯೂಸ್ ನಾವು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ ನಾವು ಲಾಸ್ ಆದಮೇಲೆ ಅಂದರೆ ವೆಯ್ಟ್ ಲಾಸ್ ಆದಮೇಲೆ ಎಲ್ರಿಗೂ ನಾವೇನು ಅನ್ನೋದನ್ನ ಪ್ರೂವ್ ಮಾಡಲೇಬೇಕು. ಹಾಗಾಗಿ ನಾನೊಂದು ಕೆಲವೊಂದು ವಿಚಾರಗಳನ್ನ ನಿಮಗೆ ಹೇಳ್ತಾ ಇರ್ತೀನಿ, ಅಂದರೆ ಹುರಿದುಂಬಿಸ್ಬೇಕು ಅಂತಲೇ ಹೇಳ್ತಾ ಇರ್ತೀನಿ. ಯಾಕಂದರೆ ನನಗೆ ಆ ಥರ ಆಗುತ್ತೆ ಕೆಲವೊಂದು ಸಲ ಫೀಲು. ನನಗೆ ಯಾರು ಹುರಿದುಂಬಿಸೋರಿಲ್ಲ, ನಮ್ಮ ಮನೆಯವ್ರು ಬಿಟ್ಟರೆ ನನಗೆ ಯಾರೂ ಹುರಿದುಂಬಿಸೋರಿಲ್ಲ. ಅವರು ಕೆಲವೊಂದು ಸಲ ಹೇಳ್ತಾ ಇರ್ತಾರೆ, ನಿನಗೆ ಏನು ಬೇಕು ನೀನು ತಗೋ, ನಿನ್ನ ವೆಯ್ಟ್ ಲಾಸ್ ಜರ್ನಿಗೆ ನಿನಗೆ ಏನು ಬೇಕು ಅಂದರೆ ನಾನೇನು ತೆಗೆಸ್ಕೊಳ್ಳೋವಂಥದ್ದೇನಿಲ್ಲ. ವೆಜಿಟೇಬಲ್ಸು, ಫ್ರೂಟ್ಸು, ಇನ್ನು ಬೇಕಾಗಿರೋ ತಿನ್ನಕ್ಕೆ ಬೇಕಾಗಿರೋ ಐಟಮ್ಸ್ಗಳಷ್ಟೇ ನಾನು ತೆಗೆಸ್ಕೊಳ್ಳೋದು, ಇನ್ನೇನು ಎಕ್ಸ್ಟ್ರಾ ಏನು ತೆಗೆಸ್ಕೊಳ್ಳಲ್ಲ. ಹಂಗೇನೆ ಅದನ್ನೇ ಕೇಳ್ತಾರೆ ಅವರು, ನಿನಗೆ ಯಾವ ವೆಜಿಟೇಬಲ್ಸ್ ಬೇಕು, ಯಾವ ಫ್ರೂಟ್ಸ್ ಬೇಕು, ಏನು ಚಿಕನ್ ಬೇಕಾ, ಫಿಶ್ ಬೇಕಾ, ಎಗ್ ಬೇಕಾ, ಏನು ಬೇಕು ಎಲ್ಲನೂ ತಂದು ಕೊಡ್ತಾ ಇರ್ತಾರೆ. ಹಾಗಾಗಿ ನಮ್ಮಲ್ಲಿ ಯಾರೋ ಒಬ್ಬರು ಇರ್ತಾರೆ ನಮ್ಮನ್ನು ಮೋಟಿವ್ ಮಾಡೋದಕ್ಕೆ. ಹಾಗಾಗಿ ನಾವು ಅವ್ರ ಆಸೆನೂ ಕೂಡ ಪೂರೈಸಬೇಕು. ನಾವು ಚೆನ್ನಾಗಿತ್ತು ಅಂತ ಅಂದರೆ ನಾವು ಅವ್ರ ಆರೋಗ್ಯನೂ ಕೂಡ ನೋಡ್ಕೋಬೋದು, ಅವರನ್ನು ಕೂಡ ಚೆನ್ನಾಗಿ ಇಟ್ಕೋಬೋದು. ಮತ್ತು ಅವ್ರಿಗೂ ಒಂಥರ ಏನೋ ಒಂಥರ ಫೀಲ್ ಇರುತ್ತೆ. ಸಣ್ಣ ಆದರೆ ಯಾವ ರೀತಿ ಕಾಣಿಸ್ತಾರೆ, ನನ್ನ ಹೆಂಡ್ತಿ ಇಲ್ಲ ಅಂದರೆ ಒಂದು ಮಗಳೋ ತಂಗಿನೋ ಅಕ್ಕನೋ ಏನೋ ಒಂದು ಇರುತ್ತಲ್ವ, ಯಾವ ರೀತಿ ಕಾಣಿಸ್ತಾರೆ ಅವರು ಅನ್ನೋದು ಅವ್ರಿಗೂ ಒಂಥರ ಫೀಲ್ ಇರುತ್ತೆ. ಹಾಗಾಗಿ ನಾವು ಕೂಡ ಒಂದು ಟಾರ್ಗೆಟ್ ವೆಯ್ಟ್ನ ರೀಚ್ ಮಾಡ್ಕೊತು ಅಂತ ಅಂದರೆ ನಮ್ಮನ್ನೆಲ್ಲ ಯಾರು ಬಾಡಿ ಶೇಮಿಂಗ್ ಮಾಡಿದರು ಅವ್ರ ಮುಂದೆ ನಾವು ಛಲದಿಂದ ಇದ್ದಂಗೆ ಅನಿಸುತ್ತೆ. ಇನ್ನು ಫ್ರೆಂಡ್ಸ್, ನೀವು ನೋಡ್ತಾ ಇರೋರೆಲ್ಲ ನನ್ನ ಫ್ಯಾಮಿಲಿಯವರೇ. ಆ ರೀತಿ ಫೀಲಿಂಗಲ್ಲಿ ನಾನು ಕೆಲವೊಂದು ಮಾತುಗಳನ್ನ ಮಾತಾಡ್ತೀನಿ, ಅಂದರೆ ನನ್ನ ಹಳ್ಳಿ ಭಾಷೆಯಲ್ಲಿ ನನ್ನ ಮಾತುಗಳನ್ನ ನಾನು ಮಾತಾಡ್ತೀನಿ. ಯಾರಿಗಾದರೂ ನನ್ನ ಮಾತಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ಪ್ಲೀಸ್ ಹೊಟ್ಟೆಗೆ ಹಾಕೋಬೇಡಿ. ಹಾಗಾಗಿ ನಾನು ಮಾತಾಡೋದೇ ಹೀಗೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೋ ಇಲ್ಲ ಇಷ್ಟ ಆಗಲ್ವೋ. ಮಾತ್ರ ವಿಡಿಯೋ ಮಾತ್ರ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ತಿದ್ದೀರಾ, ಅದರಿಂದ ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ನನ್ನ ಮಾತೆಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅಜ್ವೈನ್ ನೀರನ್ನ ಕುಡ್ಕೊಂಡು ಇನ್ನು ಬೆಳಗಿನ ತಿಂಡಿಗೆ ಓಟ್ಸ್ ಉಪ್ಪಿಟ್ಟನ್ನ ಮಾಡಿಕೊಂಡು ತಿಂಡಿ ತಿನ್ನುವಾಗೇ ನಾನಿಲ್ಲಿ
ಮಧ್ಯಾಹ್ನದ ಅಡುಗೆಗೆ ಬೇಗನೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಂತ ಅಂದರೆ ನಾನು ಏನು ಸ್ನ್ಯಾಕ್ಸ್ನ ತಗೋತಾ ಇದ್ದೀನಿ ಆ ಟೈಮಿಂಗ್ಸಲ್ಲೇ ಅಡುಗೆನೂ ಕೂಡ ಆಗ್ತಾಯಿತ್ತು. ಇಲ್ಲಿ ನಾನು ಇದು ಹಸಿ ಅವರೆಕಾಳನ್ನ ಬಳಸ್ಕೊಂಡು ಸೊಪ್ಪೆಲ್ಲ ಹಾಕಿ ಮೊಸಪ್ಪನ್ನ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಸಿರಿಧಾನ್ಯದ ಅನ್ನ ಮತ್ತು ಮುದ್ದೆನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸೊಪ್ಪು ಅಂದರೆ ಮೊಸಪ್ಪು ಸಾಂಬಾರು ಮತ್ತು ಮುದ್ದೆನ ತಗೋತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಇನ್ನು ಫ್ರೆಂಡ್ಸ್ ತುಂಬಾ ತಲೆ ಕೆಡಿಸ್ಕೊಂಡು ವೆಯ್ಟ್ ಲಾಸ್ ಜರ್ನಿನ ಮಾಡಬೇಕು ಅನ್ನೋ ಅದೇ ಗುಂಗಲ್ಲಿ ಇರೋಕ್ಕೆ ಹೋಗಬೇಡಿ. ಯಾಕಂದರೆ ಆರಾಮಾಗಿ ವೆಯ್ಟ್ ಲಾಸ್ ಜರ್ನಿ ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ. ನಿಮ್ಮ ಪಾಡಿಗೆ ನೀವು ಇರಿ. ಯಾವ ರೀತಿ ನೀವು ಒಂದು ವಾರ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಬಿಡ್ತು ಅಂತ ಅಂದರೆ ನಿಮಗೆ ಅದ್ರ ಟ್ರಿಕ್ಕು ಗೊತ್ತಾಗೋಗುತ್ತೆ. ನಾನು ಈ ಟೈಮಿಂಗ್ಸ್ಗೆ ಇದನ್ನು ತೊಗೋಬೇಕು, ಈ ಟೈಮಿಂಗ್ಸ್ಗೆ ಇದನ್ನು ತಿನ್ನಬೇಕು, ಕುಡಿಬೇಕು, ಆ ಟೈಮಿಂಗ್ಸಲ್ಲಿ ನಾನು ಅದನ್ನು ಮಾಡಿಕೊಂಡು ರಿಲ್ಯಾಕ್ಸಾಗಿ ಇನ್ನು ಉಳಿದಂಥ ಟೈಮಿಂಗ್ಸಲ್ಲಿ ನಂದು ಬೇರೆ ಕೆಲಸಗಳೇನಿರುತ್ತೆ ಅದನ್ನು ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನೀವು ಮಾಡ್ಕೋಬೋದು. ಇನ್ನು ಕೆಲವೊಬ್ಬರು ವರ್ಕಿಂಗ್ ವುಮೆನ್ಸು ಕಮೆಂಟ್ಸ್ ಮಾಡಿದರು ನಾವ್ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ. ವರ್ಕ್ ಅಂತ ಅಂದರೆ ಇನ್ನು ಬೆಳಗ್ಗೆ ತಿಂಡಿ ತಿಂದು ಹೊರಟ್ರೆ ಇನ್ನು ಸಂಜೆ ಆಗುತ್ತೆ ಮನೆಗೆ ಬರೋದು. ಇನ್ನು ಕೆಲವೊಬ್ಬರಿಗೆ ಶಿಫ್ಟ್ ವೈಸ್ ಡ್ಯೂಟಿ ಇರುತ್ತೆ. ನಿಮ್ಮ ಶಿಫ್ಟ್ ವೈಸ್ ಡ್ಯೂಟಿ ನೋಡಿಕೊಂಡು ನೀವು ನಿಮ್ಮ ಡಯೆಟ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಯಾವ ಟೈಮಲ್ಲಿ ಫ್ರೀ ಇರ್ತೀರ ಆ ಟೈಮಲ್ಲಿ ಎಕ್ಸಸೈಸ್ ಆಗಿರ್ಬೋದು, ವಾಕ್ ಆಗಿರ್ಬೋದು ಅದನ್ನು ಮಾಡ್ಬೋದು. ಇನ್ನು ಕೆಲಸ ಟೈಮಲ್ಲಿ ಕೆಲಸ ಮಾಡಿಕೊಂಡಾಗ ಜಾಸ್ತಿ ಒತ್ತಡ ತಗೊಳ್ಳೋ ಅವಶ್ಯಕತೆ ಇರಲ್ಲ. ನೀವು ಆಲ್ಮೋಸ್ಟು ವರ್ಕಿಂಗ್ ವುಮೆನ್ನು ಏನಕ್ಕೆ ದಪ್ಪ ಆಗ್ತೀರಾ ಅಂತ ಅಂದರೆ ಕೆಲಸದ್ದು ಮತ್ತು ಮನೆ ಕಡೆದು ಎರಡೂ ಕೂಡ ಥಿಂಕ್ ಮಾಡ್ತೀರಾ. ಹಾಗಾಗಿ ನಿಮಗೆ ವೆಯ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಾಮಾಗಿ ನೀವು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತು ಅಂತ ಅಂದರೆ ನಿಮಗೆ ಅಷ್ಟು ಒತ್ತಡ ಇಲ್ಲದೆ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಲಾಸ್ ಆಗೋದಕ್ಕೂ ಕೂಡ ಎಲ್ಪ್ ಮಾಡ್ಬೋದು ಅದು ಅಂತ ನಾನು ಫಸ್ಟಿಗೆ ಹೇಳ್ತೀನಿ. ಇನ್ನು ನೆಕ್ಸ್ಟು ಬೆಳಗ್ಗೆ ತಿಂಡಿ ತಿಂದು ನೀವು ಡ್ಯೂಟಿಗೆ ಹೊರಡ್ತು ಅಂತ ಅಂದರೆ ತಿಂಡಿ ತಿನ್ನೋ ಅಷ್ಟರಲ್ಲೇ ಬೆಳಗ್ಗೆ ಬೇಗ ಎದ್ದು ಅಟ್ಲೀಸ್ಟ್ ವಾಕ್ ಇಲ್ಲ ಅಂತ ಅಂದ್ರೂ ಟೈಮ್ ಇಲ್ಲ ವಾಕ್ ಮಾಡೋದಕ್ಕೆ ಅಂತ ಅಂದ್ರೂ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿಕೊಂಡು ಅದ್ರ ಜೊತೆಗೆ ಎಕ್ಸಸೈಸ್ ಆದಮೇಲೆ ಗ್ರೀನ್ ಟೀನ ಕುಡ್ಕೊಂಡು ಅದಾದ ನಂತರ ಏನು ಡೆಟಾಕ್ಸ್ ವಾಟರ್ ಇದೆಲ್ಲ ಇದೆ ಅದನ್ನು ಕುಡ್ಕೊಂಡು ತಿಂಡಿನ ತಿನ್ನಿ. ಗ್ರೀನ್ ಟೀನ ನೀವು ಊಟಕ್ಕೆ ಮುಂಚೆ ಊಟ ಆದಮೇಲೆ ಯಾವ ಟೈಮಿಂಗಲ್ಲಾದ್ರೂ ತೊಗೋಬೋದು. ಅದು ಯಾವುದು ಕೌಂಟೇ ಆಗೋಲ್ಲ. ಅದರಲ್ಲಿ ಏನು ಕ್ಯಾಲೋರಿನೇ ಇಲ್ಲ, 0 ಕ್ಯಾಲೋರಿ ಇರೋದು. ಅದು ನಮ್ಮ ಫ್ಯಾಟ್ನ ಬರ್ನ್ ಮಾಡುತ್ತೆ ಅಷ್ಟೇ ಹೊರತು ಅದರಲ್ಲಿ ಕ್ಯಾಲೋರೀಸ್ ಇಲ್ಲ. ಅದನ್ನು ನಾವು ಯಾವ ಟೈಮಲ್ಲಾದರೂ ತೊಗೋಬೋದು. ಹಾಗಾಗಿ ಗ್ರೀನ್ ಟೀ, ಡೆಟಾಕ್ಸ್ ವಾಟರು, ಏನು ಮೆಂತ್ಯ ನೀರು ಹೇಳಿದ್ದೀನಿ ಅದು ಇದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ತಿಂಡಿ ತಿಂದು ನೀವು ಡ್ಯೂಟಿಗೆ ಹೊರಡ್ಬೋದು. ಇನ್ನು ಮಧ್ಯಾಹ್ನ ಲಂಚ್ಗೆ ನೀವು ಹೇಳಿದ್ರಲ್ವ, ಮಧ್ಯಾಹ್ನ ಲಂಚ್ಗೆ ಏನಪ್ಪ ಅಂತ ಅಂದರೆ ಬೆಳಗ್ಗೆ ತಿಂಡಿನ ಏನು ಪ್ರಿಪೇರ್ ಮಾಡ್ಕೊತೀರಾ ಸ್ವಲ್ಪ ಅರ್ಲಿಯಾಗೆ ಎದ್ದು ತಿಂಡಿನ ಪ್ರಿಪೇರ್ ಮಾಡ್ಕೊತು ಅಂತ ಅಂದಾಗ ತಿಂಡಿ ಜೊತೆನೇ ನೀವು ಮಧ್ಯಾಹ್ನ ಲಂಚು ಕೂಡ ಪ್ರಿಪೇರ್ ಮಾಡ್ಕೋಬೋದು. ಮಧ್ಯಾಹ್ನ ಲಂಚನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊತು ಅಂತ ಅಂದರೆ ಅದೇನೇ ಸಂಜೆ ಊಟಕ್ಕೂ ಆಗೋಗುತ್ತೆ. ಅದನ್ನೇ ಬಿಸಿ ಮಾಡಿಕೊಂಡು ತಿನ್ಬೋದು, ತೊಂದರೆ ಏನಿಲ್ಲ. ಇನ್ನು ವರ್ಕಿಂಗ್ ವುಮೆನ್ಸ್ಗೆ ಮಧ್ಯದಲ್ಲಿ ಟೀ ಕಾಫಿ ಇಲ್ಲ ಸ್ನ್ಯಾಕ್ಸ್ಗೆ ಬ್ರೇಕ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಟೀ ಕಾಫಿ ಕುಡಿಯೋದು ಬದಲು ಬ್ಲ್ಯಾಕ್ ಕಾಫಿನ ತಗೋತು ಅಂತ ಅಂದರೆ ಆಗುತ್ತೆ. ಇನ್ನು ವರ್ಕ್ ಮಾಡೋ ಕಡೆ ಬ್ಲ್ಯಾಕ್ ಕಾಫಿ ಇರಲ್ಲ ಅಂತ ಅಂದರೆ ಆರಾಮಾಗಿ ನಾವು 2 ರೂಪೀದು ಇನ್ಸ್ಟೆಂಟ್ ಕಾಫಿ ಪೌಡರ್ ಏನು ಬರುತ್ತೆ ಅದನ್ನು ತೊಗೊಂಡೋಯ್ತು ಅಂತ ಅಂದರೆ ಬಿಸಿ ನೀರಿಗೆ ಹಾಕ್ಕೊಂಡು ನಾವು ಬ್ಲ್ಯಾಕ್ ಕಾಫಿನ ಕುಡಿಬೋದು. ಇಲ್ಲ ಬ್ಲ್ಯಾಕ್ ಕಾಫಿ ಬೇಡ ನಾವು ಕುಡಿಯೋದೇ ಇಲ್ಲ ಅಂತ ಅಂದರೆ ನೀವು ಲೀವ್ಸ್ ಬದಲು ಡಿಪ್ ಬರುತ್ತಲ್ಲ ಗ್ರೀನ್ ಟೀದು ಅದನ್ನು ತೊಗೊಬಿಡ್ತು ಅಂತ ಅಂದರೆ ನಿಮಗೆ ಬೇಕು ಅನ್ನಿಸ್ದಾಗ ಟೀ ಕಾಫಿ ಯಾವ ಟೈಮಲ್ಲಿ ಕುಡಿತೀರಿ ಆ ಟೈಮಲ್ಲೆಲ್ಲ ನೀವು ಡಿಪ್ ಮಾಡಿಕೊಂಡು ಗ್ರೀನ್ ಟೀನೇ ಕುಡಿಬೋದು. ಕಾಫಿ ಕುಡಿಯೋ ಬದಲು ನೀವು ಗ್ರೀನ್ ಟೀನೇ ತೊಗೋಬೋದು. ಗ್ರೀನ್ ಟೀನ ನಾವು ದಿನಕ್ಕೆ 2ರಿಂದ 3 ಸಲ ಕುಡಿದ್ರೂ ಏನು ತೊಂದರೆ ಏನಿಲ್ಲ. ಇನ್ನು ವರ್ಕ್ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂತು ಅಂತ ಅಂದಾಗ ನಾವು ಮನೆಗೆ ಬಂದು ಮಾರ್ನಿಂಗ್ ಸ್ನ್ಯಾಕ್ಸ್ ಏನು ತೊಗೊಂಡಿರ್ತೀವಿ ಅದನ್ನು ಬಿಟ್ಟು ಇನ್ನು ಉಳಿದದ್ದು ಏನು ತೊಗೊಂಡಿರಲ್ಲ, ಫ್ರೂಟ್ಸೋ, ನಟ್ಸೋ, ಸೀಡ್ಸೋ ಯಾವುದನ್ನು ತೊಗೊಂಡಿರಲ್ಲ, ಅದ್ರ ಜೊತೆ ಗ್ರೀನ್ ಟೀನೋ ಬ್ಲ್ಯಾಕ್ ಕಾಫಿನೋ ಯಾವುದನ್ನು ತೊಗೊಂಡಿರಲ್ಲ ಅದನ್ನು ತೊಗೋಬೋದು. ಇಲ್ಲ ಡೆಟಾಕ್ಸ್ ವಾಟರ್ ಮಾಡ್ಕೊಂಡು ಕುಡಿತೀನಿ ಅಂತ ಅಂದ್ರೂ ಕುಡಿಬೋದು, ತೊಂದರೆ ಏನಿಲ್ಲ. ಅದಾದ ನಂತರ ಏನು ಬೆಳಗ್ಗೆ ವಾಕ್ ಮಾಡಿದರೆ ಸಂಜೆ ಎಕ್ಸಸೈಸ್ ಮಾಡ್ಕೋಬೋದು. ಸಂಜೆ ಎಕ್ಸಸೈಸ್ ಮಾಡಿದರೆ ಮಾರ್ನಿಂಗ್ ವಾಕ್ ಮಾಡ್ಕೋಬೋದು. ಆ ರೀತಿ ಶಿಫ್ಟ್ ವೈಸು ನಾವು ಚೇಂಜ್ ಮಾಡ್ಕೋತು ಅಂದರೆ ನಾವು ಆರಾಮಾಗಿ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಇನ್ನು ಈ ರೀತಿ ವರ್ಕಿಂಗ್ ವುಮೆನ್ಸ್ಗಳು ಮಾಡ್ಕೋತು ಅಂತ ಅಂದರೆ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು. ನಾನು ಯಾವುದೇ ರೀತಿಯ ಕೋಚ್ ಅಲ್ಲ ಮತ್ತು ಯಾವುದೇ ರೀತಿ ಆನ್ಲೈನ್ ಕ್ಲಾಸ್ ಮಾಡ್ತಾಯಿಲ್ಲ. ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ವರ್ಕಿಂಗ್ ವುಮೆನ್ಗೆ ಯಾವ ರೀತಿ ಹೇಳಬೇಕು ಆ ರೀತಿ ಹೇಳ್ತಾ ಇದ್ದೀನಿ. ಅದರಲ್ಲಿ ಏನಾದರೂ ನಿಮಗೆ ತಪ್ಪು ಕಾಣಿಸಿದ್ರೆ ಪ್ಲೀಸ್ ಬೈಕೋಬೇಡಿ. ಈ ರೀತಿ ಮಾಡ್ಕೊಳ್ಳಿ ಅಂತ ಒಂದು ಅಡ್ವೈಸ್ ಮಾಡ್ತಾಯಿದ್ದೀನಿ ಹೊರತು ನನಗೆ ಅದ್ರ ಬಗ್ಗೆ ಐಡಿಯಾಸ್ ಏನಿಲ್ಲ. ಕೆಲವೊಂದು ಟಿಪ್ಸ್ ಅಂತೂ ಹೇಳಿದ್ದೀನಿ, ಅದು ನಿಮಗೆ ಅನುಕೂಲ ಆಗ್ಬೋದು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಡ್ರೈ ಫ್ರೂಟ್ಸ್ನ ಬಳಸ್ಕೊಂಡು ಒಂದೊಳ್ಳೆಯ ಹೆಲ್ದಿಯಾದಂಥ ಲಡ್ಡುನ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಡ್ರೈ ಫ್ರೂಟ್ಸು ಮನೇಲಿ ಇದ್ದದ್ದೆಲ್ಲ ಖಾಲಿಯಾಗಿತ್ತು, ಮತ್ತು ಹೊಸದಾಗಿ ತರಿಸಿ
ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಖರ್ಜೂರನ ತರಿಸ್ಕೊಂಡಿದ್ದೀನಿ. ಇನ್ನು ಬೇರೆದೆಲ್ಲ ವಾಲ್ನಟ್ಟು ಮತ್ತು ಪಿಸ್ತಾ ಎಲ್ಲ ಮಗ ತಿನ್ನಲ್ಲ. ವಾಲ್ನಟ್ ಮನೇಲಿದೆ, ಬಟ್ ಪಿಸ್ತಾ ನಾವು ಯಾರೂ ತಿನ್ನಲ್ಲ, ಹಂಗಾಗಿ ಅದನ್ನು ತರಿಸ್ಕೊಳ್ಳಲ್ಲ. ಇನ್ನು ವಾಲ್ನಟ್ಟು ಅವನು ತಿನ್ನಲ್ಲ, ಇಷ್ಟಪಡಲ್ಲ ಅಂತ ಹೇಳ್ಬಿಟ್ಟು ಬರೀ ಇಷ್ಟನ್ನೇ ಬಳಸ್ಕೊಂಡು ಒಂದೊಳ್ಳೆ ರೀತಿಯ ಲಡ್ಡುನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಲಡ್ಡುನ ಮಾಡ್ಕೊಳ್ಳೋದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಮತ್ತು ಇನ್ನು ಖರ್ಜೂರ ಇದೆಯಲ್ಲ ಅದನ್ನು ಸಣ್ಣದಾಗಿ ಹಚ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಅದನ್ನು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದಾದ ನಂತರ ಕೊಬ್ಬರಿ ತುರಿನ ತುರ್ಕೊಂಡು ಅದನ್ನು ಕೂಡ ಸ್ವಲ್ಪ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಹುರ್ಕೊಂಡು ನಂತರ ನಾನಿಲ್ಲಿ ಬೆಲ್ಲದಲ್ಲಿ ಪಾಕನ ತೊಗೋತಾ ಇದ್ದೀನಿ, ಅಂದರೆ ಒಂದೆಳೆ ಪಾಕನ ತೊಗೋತಾ ಇದ್ದೀನಿ. ಒಂದೆಳೆ ಪಾಕಕ್ಕೆ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಮತ್ತು ಲವಂಗನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಪಾಕ ಬಂದ ನಂತರ ನಾನೇನು ಡ್ರೈ ಫ್ರೂಟ್ಸ್ ಎಲ್ಲನೂ ಹುರಿದಿಟ್ಕೊಂಡಿದ್ದೆ ಅದು ಮತ್ತು ಕೊಬ್ಬರಿ ತುರಿ ಎಲ್ಲನ ಹಾಕ್ಕೊಂಡು ನೀಟಾಗಿ ಅದನ್ನು ಹೊಂದಿಸ್ಕೊತಾ ಇದ್ದೀನಿ. ಅಂತ ಅಂದರೆ ಬೆಲ್ಲದ ಅಂಟಿಗೆಲ್ಲ ಅದೆಲ್ಲ ನೀಟಾಗಿ ಹೊಂದ್ಕೊಳ್ತು ಅಂತ ಅಂದರೆ ಸ್ವಲ್ಪ ಉರಿಲಿ, ಅಂದರೆ ಗ್ಯಾಸ್ನ ಉರಿಲಿ ಬೇಯಿತು ಅಂತ ಅಂದರೆ ಒಂದೊಳ್ಳೆ ಉಂಡೆ ರೀತಿ ಅದು ನಮಗೆ ಬರುತ್ತೆ. ಹಾಗಾಗಿ ಚೆನ್ನಾಗಿ ಹೊಂದಿಸ್ಕೊಂಡು ಅದನ್ನು ನಾನಿಲ್ಲಿ ಉಂಡೆಗಳ ರೀತಿ ಮಾಡ್ಕೊಳ್ಳಿಕ್ಕೆ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಇದೆಲ್ಲ ಸ್ವಲ್ಪ ತಣ್ಣಗಾದ ನಂತರ ನಾನು ಸ್ವಲ್ಪ ಕೈಗೆ ತುಪ್ಪನ ಹಾಕ್ಕೊಂಡು, ಅಂದರೆ ತುಪ್ಪನ ಸವರ್ಕೊಂಡು ಸಣ್ಣದಾಗಿ ಉಂಡೆನ ಕಟ್ಕೋತಾ ಇದ್ದೀನಿ. ಇದು ತುಂಬಾ ಒಳ್ಳೆಯದು, ಮಕ್ಳಿಗೆ ಮಾಡಿಕೊಡ್ತು ಅಂತ ಅಂದರೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಹಾಗಾಗಿ ಸ್ವಲ್ಪ ಮಗ ವೀಕ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಮಾಡಲೇಬೇಕಿದ್ದನ್ನು ಅಂತ ಹೇಳ್ಬಿಟ್ಟು ನೈಟೇ ಮಾಡಿಸ್ತಾ ಇದ್ದಾರೆ. ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಇವತ್ತು ಮಾಡ್ಬಿಟ್ಟು ಮಲ್ಕೊಬಿಡು, ಇನ್ನು ನಾಳೆ ಎಲ್ಲ ನಿನಗೆ ಅದು ಇದು ಕೆಲಸ ಅಂತಿರುತ್ತೆ, ಟೈಮ್ ಇರಲ್ಲ. ಹಾಗಾಗಿ ನೈಟೇ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾದ ನಂತರ ಉಂಡೆಗಳನ್ನ ಕಟ್ಕೋತು ಅಂತ ಅಂದರೆ ಅಷ್ಟೇನು ಕೈಗೆ ಸುಡಲ್ಲ. ಹಾಗಾಗಿ ನಾನಿಲ್ಲಿ ಉಂಡೆಗಳನ್ನ ಕಟ್ಟಿ ಇಟ್ಕೊಂಡು ಇನ್ನು ಉಳ್ದಿದ್ದ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಮಲ್ಕೋಬೇಕು. ಇನ್ನು ಇವತ್ತು ಡೇ 12ನ ವೆಯ್ಟ್ ಲಾಸ್ ಜರ್ನಿಯ ವಿಡಿಯೋ ಇಷ್ಟ ಆಗಿತ್ತು. ನೋಡ್ತಾ ಇರ್ಬೋದು ನೀವು, ಹೌಸ್ ವೈಫ್ ಅಂತ ಅಂದರೆ ಎಷ್ಟು ಕೆಲಸಗಳಿರುತ್ತೆ, ಅದ್ರ ಜೊತೆಗೆ ಎಲ್ಲನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತೇಳಿ. ಹಾಗಾಗಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.